ಪ್ಯಾಂಥರ್ ಬಸವ ಕಲ್ಯಾಣ ನಗರ ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ರಾಜ್ಯಾಧ್ಯಕ್ಷ ರಾಹುಲ್ ದಾದಾ ನೇತೃತ್ವದಲ್ಲಿ ನಗರ ಘಟಕ ರಚನೆ, 4 ಪದಾಧಿಕಾರಿಗಳಿಗೆ ಜವಾಬ್ದಾರಿ. ಪದ್ಮಶ್ರೀ ನಾಮದೇವ್ ಢಸಾಳ್ ಅವರ ಚಿಂತನೆಗಳಿಂದ ಪ್ರೇರಿತ ದಲಿತ್ ಪ್ಯಾಂಥರ್ ಸಂಘಟನೆಯ ನೂತನ ರಾಜ್ಯಾಧ್ಯಕ್ಷರಾಗಿ ನೇಮಗೊಂಡಿರುವ ರಾಹುಲ್ ದಾದಾ ದಲಾಲೆ ಅವರ ನೇತೃತ್ವದಲ್ಲಿ ಇಂದು ಸೋಮವಾರ ದಿನಾಂಕ 29 ಜೂನ್ 2026ರಂದು ಬಸವ ಕಲ್ಯಾಣ ನಗರ ಘಟಕದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ನಗರ ಘಟಕದ ಅಧ್ಯಕ್ಷರಾಗಿ ಅಮೋಲ್ ಶಿವಾಜಿ ಶಿಂದೆ, ಉಪಾಧ್ಯಕ್ಷರಾಗಿ ವಿಶಾಲ್ ಶ್ಯಾಮ್ ಗಾಜ್ರೆ, ಕಾರ್ಯದರ್ಶಿಯಾಗಿ ಅಶ್ವಿನ್ ದತ್ತು ಸೂರ್ಯವಂಶಿ ಹಾಗೂ ಖಜಾಂಚಿಯಾಗಿ ವಿನೋದ್ ಅಶೋಕ್ ದಾಂಡ್ಗೆ ಅವರನ್ನು ನೇಮಕಗೊಳಿಸಿ ಜವಾಬ್ದಾರಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ರಾಹುಲ್ ದಾದಾ ದಲಾಲೆ, ಸಂಘಟನೆಯನ್ನು ತಳಮಟ್ಟದಿಂದ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಸಮರ್ಥ ಹಾಗೂ ಕ್ರಿಯಾಶೀಲ ಪದಾಧಿಕಾರಿಗಳಿಗೆ ಜವಾಬ್ದಾರಿ ನೀಡಲಾಗಿದೆ. ಸಮಾಜದ ಹಕ್ಕುಗಳ ರಕ್ಷಣೆ, ಯುವಕರ ಸಂಘಟನೆ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ದಲಿತ್ ಪ್ಯಾಂಥರ್ ಸಂಘಟನೆ ನಿರಂತರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ನೂತನವಾಗಿ ನೇಮಕಗೊಂಡ ಪದಾಧಿಕಾರಿಗಳು ಸಂಘಟನೆಯ ಬೆಳವಣಿಗೆಗೆ ಶ್ರಮಿಸುವುದಾಗಿ ಹಾಗೂ ರಾಜ್ಯಾಧ್ಯಕ್ಷರ ವಿಶ್ವಾಸಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗೌತಮ್ ದಲಾಲೆ, ಉಮೇಶ್ ಕಾಂಬ್ಳೆ, ಗೋಪಿನಾಥ್ ದಲಾಲೆ, ಉಜಾನಂದ್ ವಡ್ಡೆ ಹಾಗೂ ದಾದಾ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಮಾಧವಿ ಲಾಖೆ, ಎಂಟಿವಿ ನ್ಯೂಸ್, ಬಸವ ಕಲ್ಯಾಣ್. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845856026. ಧನ್ಯವಾದಗಳು. बोलो भीम भगवान की जय. जय भीम नमो बुद्धाय. ಇವತ್ತಿನ ದಿವಸ ದಿನಾಂಕ 29/6/2026ರಂದು 1972ರಲ್ಲಿ ಪದ್ಮಶ್ರೀ ನಾಮದೇವ್ ಢಸಾಳ್ ಅವರು ಸ್ಥಾಪಿಸಿರುವಂತಹ ದಲಿತ್ ಪ್ಯಾಂಥರ್ ಸಂಘಟನೆಯ ನಾನು ರಾಜ್ಯಾಧ್ಯಕ್ಷನಾಗಿ ನೂತನವಾಗಿ ಆಯ್ಕೆಯಾಗಿದ್ದು, ಅದರ ಪ್ರಯುಕ್ತ ಮೊನ್ನೆ 24/6/2026ರಂದು ಬಸವ ಕಲ್ಯಾಣ ಸಿಟಿ ಮತ್ತು ಸಮಸ್ತ ಬಸವ ಕಲ್ಯಾಣ ತಾಲೂಕಿನ ಸಮಸ್ತ ಗ್ರಾಮಸ್ಥರು ಕೂಡಿ ಒಂದು ಭವ್ಯ ರ್ಯಾಲಿಯ ಮುಖಾಂತರ ನನ್ನ ಸ್ವಾಗತ ಕೋರಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಬಸವ ಕಲ್ಯಾಣ ತಾಲೂಕಿನ ಸಮಸ್ತ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಪ್ರಪ್ರಥಮವಾಗಿ. ಮತ್ತು ಇವತ್ತು 29/6/2026ರಂದು ನಾವು ನಿರ್ಣಯ ಮಾಡಿದ್ದೇವೆ. ಅದು ಏನಪ್ಪಾ ಅಂದ್ರೆ, ಬಸವ ಕಲ್ಯಾಣ ನಗರದ ಸಮಿತಿ ರಚನೆ ಇವತ್ತು ಮಾಡಲಾಯಿತು. ನನ್ನ ನೇತೃತ್ವದಲ್ಲಿ, ನಾನು ಕರ್ನಾಟಕ ರಾಜ್ಯ ಅಧ್ಯಕ್ಷನಾಗಿ ನನ್ನ ನೇತೃತ್ವದಲ್ಲಿ ಇವತ್ತು ಅಮೋಲ್ ಶಿವಾಜಿ ಶಿಂದೆ ಅವರಿಗೆ ಬಸವ ಕಲ್ಯಾಣ ನಗರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತಕ್ಕಂಥ ಒಂದು ಘೋಷಣೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ ನಂತರ ನಮ್ಮ ವಿಶಾಲ್ ಶ್ಯಾಮ್ ಗಜ್ರೆ ಅವರಿಗೆ ಬಸವ ಕಲ್ಯಾಣ ನಗರದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವರಿಗೆ ತುಂಬಾ ಇದು ಕಾಂಗ್ರ್ಯಾಚುಲೇಷನ್ ಹೇಳುತ್ತೇನೆ. ಮತ್ತು ಅದ ನಂತರ ವಿನೋದ್ ಅಶೋಕ್ ದಾಂಡ್ಗೆ ಅವರಿಗೆ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಜನರಲ್ ಸೆಕ್ರೆಟರಿ ಆಗಿ ಇವತ್ತು ನೇಮಕ ಮಾಡಲಾಗಿದೆ. ಅವರಿಗೆ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಕೋರುತ್ತೇನೆ. ಮತ್ತು ನಮ್ಮ ಅಶ್ವಿನ್ ದತ್ತು ಸೂರ್ಯವಂಶಿ ಅವರಿಗೆ ನಮ್ಮ ಬಸವ ಕಲ್ಯಾಣ ನಗರದ ಖಜಾಂಚಿಯಾಗಿ ಇವತ್ತು ನೇಮಕಾತಿ ಮಾಡಲಾಗಿದೆ. ಅದಕ್ಕಾಗಿ ಅವರಿಗೆ ತುಂಬಾ ಶುಭಾಶಯಗಳನ್ನು ಕೋರುತ್ತೇನೆ. ಬಂಧುಗಳೇ, ಪದ್ಮಶ್ರೀ ನಾಮದೇವ್ ಢಸಾಳ್ ಅವರು ಸ್ಥಾಪಿಸಿರುವ ಇದು ಪ್ಯಾಂಥರ್, ಇದು ಒಂದು ಪ್ಯಾಂಥರ್ ಇಲ್ಲ. ಈ ಪ್ಯಾಂಥರ್ ನಲ್ಲಿ ಜಾಯಿನ್ ಆಗಬೇಕಾಗಿದ್ದಾದ್ರೆ ಬಹಳಷ್ಟು ಧೈರ್ಯ ಮತ್ತು ಸಂಯಮ ಮತ್ತು ಎಲ್ಲ ಸಮಾಜಕ್ಕೆ ತಗೊಂಡು ಹೋಗತಕ್ಕಂತ ಒಂದು ಕ್ಯಾರೆಕ್ಟರ್ ಬೇಕಾಗಿದೆ. ಅದಕ್ಕಾಗಿ ನಮ್ಮೆಲ್ಲರ, ವಿಶೇಷವಾಗಿ ನಂದು ಮತ್ತು ಬಸವ ಕಲ್ಯಾಣ ತಾಲೂಕಿನ ಸಮಸ್ತ ಗ್ರಾಮಸ್ಥರಿಗೆ ಮತ್ತು ಸಮಸ್ತ ಎಲ್ಲಾ ಜನತೆಗೆ ನಾನು ಒಂದೇ ಕಳಕಳಿ ವಿನಂತಿ ಏನಪ್ಪಾ ಅಂದ್ರೆ ಮಾಡ್ತೇನೆ ಅಂದ್ರೆ, ಬನ್ನಿ ಎಲ್ಲರಾಗಿ ಒಂದು ಹೊಸ ಪ್ಯಾಂಥರ್ ಈ ಮೂಲಕ ನಾವು ನಿರ್ಮಾಣಿಸೋಣ. ಮತ್ತು ನಾನು ಆಶೆ ಮಾಡ್ತೇನೆ, ನಮ್ಮ ಈ ಹೊಸ ಕಮಿಟಿ ಬಸವ ಕಲ್ಯಾಣದಲ್ಲಿ ಯಾವುದೋ ಒಂದು ದೊಡ್ಡವಾದಂತಹ ಒಂದು ಭವ್ಯವಾದಂತಹ ಒಂದು ಪರಿವರ್ತನೆ ಮಾಡ್ತಾರೆ ಅಂತಕ್ಕಂತ ಒಂದು ಎಲ್ಲಿ ಏನೂ ಆದರೂ ನಮ್ಮ ಈ ಪ್ಯಾಂಥರ್ಗಳಲ್ಲಿ ಹೋಗಿ
ಎಲ್ಲಾ ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕಂತ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನ್ನ ಈ ಟೀಮ್ ನಲ್ಲಿ ಇದೆ ಅಂತಕ್ಕಂಥ ಒಂದು ಮಾತು ನಾನು ಹೇಳ್ಕೊತಾ ಮತ್ತೊಮ್ಮೆ ಈ 4 ಜನರಿಗೆ ನಿಮ್ಮ ರೀಸೆಂಟ್ ಆಗಿ ಆಗಿದ ನೇಮಕಾತಿಗೆ ಮತ್ತೊಮ್ಮೆ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಕೋರುತ್ತಾ ನಾವು ಒಂದು ಹೊಸ ಪ್ಯಾಂಥರ್ ಈ ಮೂಲಕ ನಾವು ನಿರ್ಮಾಣಿಸೋಣ ಅಂತಕ್ಕಂಥ ಒಂದೇ ಮಾತನ್ನ ಹೇಳ್ತಾ ಇಲ್ಲಿ ನಾನು ವಿರಾಮ ತಗೊಳ್ತೇನೆ. ಜೈ ಭೀಮ್, ನಮೋ ಬುದ್ಧ.